ಶಿವಮೊಗ್ಗ ಪಕ್ಕದಲ್ಲಿ ಭದ್ರಾವತಿಯಲ್ಲಿ 72,000 ಹೆಕ್ಟರ್ ತುಂಬ ಬಯೋಡೈವರ್ಸಿಟಿ ಜೀವ ವೈವಿಧ್ಯದಕ್ಕಿಂತ ಕಾಡು ಪೂರ್ತಿ ನಾಶ ಆಗೋಯ್ತು. ಬಯೋಡೈವರ್ಸಿಟಿ ಒಮ್ಮೆ ನಾಶ ಆಗಿಬಿಟ್ರೆ ನಮ್ಗೆ ಊಟ ಸಿಗಲ್ಲ ಸ್ವಾಮಿ. ಊಟ ಬರೋದೇ ನಮಗೆ ಬಯೋಡೈವರ್ಸಿಟಿ ಇರೋದ್ರಿಂದ. ಹಣೆಬೆನ್ನೂರಿಂದ ಬೆಳಗಾಂವರೆಗೆ 200 ಕಿಲೋಮೀಟ್ರು ಮತ್ತು 45 ಕಿಲೋಮೀಟ್ರ್ ಅಗಲ ಪ್ರದೇಶ ಈ ಜಗತ್ತೊಳಗೂ ಎಲ್ಲಿಲ್ಲ ಅಂತ ಹೇಳ್ತೀವಿ. ಗೊಬ್ಬರ ಹಾಕದೇ ರೈತರು ಹಿಂದೆ ಜೋಳ, ಮೆಣಸಿನಕಾಯಿ, ಹತ್ತಿ, ಶೇಂಗಾ ನೋಡಿ ಪಶ್ಚಿಮ ಘಟ್ಟ ಇರೋದ್ರಿಂದ ಇವತ್ತು ಎಷ್ಟೋ ಹೆಚ್ಚು ಮಳೆ ಬರ್ತದೆ. ಅರಬ್ಬಿ ಸಮುದ್ರದಿಂದ ಬಂದಂತಹ ಮಳೆ ಮೋಡಗಳು ಸಿಕ್ಕಾಪಟ್ಟೆ ಕಾಡುಗಳಿದ್ದರಿಂದ ಧೋ ಮಳೆ ಹೊಡಿತಾರೆ. ಈಗ ನಮ್ಮ ಅಡಿಕೆ ಮರಗಳು ಸಾವಿರಾರು ಲಕ್ಷಾವಧಿ ಬೆಳೆಸಿ ಯಾಕೆ ದುಡ್ಡು ತರ್ತವೆ. ಪಾಶ್ಚಿಮಾತ್ಯ ದೇಶ ನಮ್ಮಂಥ ಸಿಟಿಗಳನ್ನು ಕಟ್ಟಲಿಲ್ಲ 100-150 ವರ್ಷದವರೆಗೆ. ನೀವು ಹೋದರೆ ಪ್ರೈಮರಿ ಫಾರೆಸ್ಟು ಲಕ್ಷಾವಧಿ ವರ್ಷದ ಹಿಂದೆ ಬೆಳೆದಂತಹ ಕಾಡುಗಳು ಇವತ್ತು ಕಾಣ್ತಾವೆ. ಒಂದೇ ಕಡೆ ಇದೆ. ಕಾಡು ಉಳಿಬೇಕು ಅಂತಂದ್ರೆ ಫಸ್ಟ್ ನೋಟ್ಬುಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು ಅಂತ ಬಂದ್ ಮಾಡಿದೆ. ನಾನು ಧಾರವಾಡನಲ್ಲೇ ಹುಟ್ಟಿ ಬೆಳೆದದ್ದು. ನಾನು ಚಿಕ್ಕ ಹುಡುಗ ಇದ್ದಾಗಿಂದಲೇ ನಾನು ಈ ಕೆರೆಗಳನ್ನು ಸುತ್ತಾಡ್ತಿದ್ದೆ, ಕೆರೆಗಳಲ್ಲಿ ಈಸಾಡ್ತಿದ್ದೆ, ಕವಳಿ ಹಣ್ಣು ಹರಿತಿದ್ದೆ, ನೇರಳಣ್ಣು ಹರ್ಕೊಂಡು ಹೋಗ್ತಿದ್ದೆ, ಅಥವಾ ಕಾಡಿನಲ್ಲಿ ಓಡಾಡ್ತಿದ್ದೆ. ಸೊ ಈ ರೀತಿ ಒಂದು ನನಗೆ ಪ್ರೀತಿ ಇದೆ ಇದರ ಬಗ್ಗೆ ಅಂತ ಅನ್ನಿಸ್ತದೆ, ಪರಿಸರದ ಬಗ್ಗೆ. ಸೊ ಪಶ್ಚಿಮ ಘಟ್ಟ ನಾನು ಹೆಚ್ಚು ಓಡಾಡಿದ್ದು ನನ್ನ ಮದುವೆ ಆದ ಮೇಲೆ. ನನ್ನ ಹೆಂಡತಿ ಅಂಕೋಲದವರು ನಾಯಕ್, ಮಾಲತಿ ನಾಯಕ್ ಅಂತ. ಅವಳಿಲ್ಲ, ಈಗ 22 ವರ್ಷ ತೀರ್ಕೊಂಡು. ಸೊ ಸಾಕಷ್ಟು ಓಡಾಡ್ತಿದ್ದೆ ನಾನು. ಅಲ್ಲಿ ಬಿ ವಿ ನಾಯ್ಕ್ ಅಂತ ಅವರು ಇದು ಆಗಿದ್ದರು, ಸಂಸದರಾಗಿದ್ದರು. ಬಿ ವಿ ನಾಯ್ಕ್ ಅಂತ ನಮ್ಮ ಹೆಂಡತಿಯ ಅಕ್ಕನ ಗಂಡ ಅವರು ನನ್ನ ಕರಿತಾ ಇದ್ದರು ಹಗಲೆಲ್ಲ. ಅದು ಯಾಕಂದರೆ ಅವರು ಭಾಳ ಒಂದು ಥರ ಅಂದರೆ ಪರಿಸರದ ಬಗ್ಗೆ ಆಗಲಿ, ಆರ್ಥಿಕ ಪ್ರಗತಿ ಬಗ್ಗೆ ಆಗಲಿ, ಅಥವಾ ಪೊಲಿಟಿಕಲ್ ಸ್ಟೆಬಿಲಿಟಿ ಬಗ್ಗೆ ಆಗಲಿ ಹೆಚ್ಚಿನ ಒಂದು ಗಮನ ಹರಿಸ್ತಾಯಿದ್ರು. ಸೊ ಹೀಗಾಗಿ ಓಡಾಡ್ತಿದ್ದೆ. ನಮ್ಮ ನಾಗೇಶ್ ಹೆಗಡೆಯವರು ನಾನು ಸೇರಿ ಸಾಕಷ್ಟು ಶಿವರಾಮ್ ಕಾರಂತರನ್ನ ಕರ್ಕೊಂಡು ಹೋಗಿ, ಆವಾಗ ನಮ್ಮ ರಾಮಕೃಷ್ಣ ಹೆಗಡೆಯವರು ಚೀಫ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ನಿಮ್ಮ ಅಟೋಮಿಕ್ ಪವರ್ ಪ್ಲಾಂಟ್ ಇದೆಯಲ್ಲ ಕೈಗಾನಲ್ಲಿ, ಅದನ್ನು ತುಂಬ ನಾವು ವರ್ಷಗಟ್ಟಲೆ ಅದನ್ನು ವಿರೋಧಿಸಿದ್ವಿ. ಅದನ್ನು ಹೋರಾಟ ಮಾಡಿದ್ವಿ. ಅದ್ರ ಬೇಡ ಅಲ್ಲಿ, ಯಾಕಂತಂದರೆ ಅದು ಕಾಳಿ ನದಿ ಇದೆ, ಕಾಳಿ ನದಿ ಇದ್ರೊಳಾಗತ್ತೆ ಅಂತೆ. ಸೊ ಇದು ಆ ರೀತಿಯಾಗಿ ನಾವು ಸಾಕಷ್ಟು ಪಶ್ಚಿಮ ಘಟ್ಟ ಉಳಿಬೇಕು ಅಂತನ್ನೋ ಒಂದು ದೃಷ್ಟಿಯಿಂದ ಸುಮಾರು 30 ವರ್ಷದಿಂದ ನಾವು ಅದ್ರ ಓಡಾಡ್ತಾ ಇದ್ದೇವೆ. ಈಗಲೂ ಅದರ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ಹೆಚ್ಚಾಗಿದೆ. ಯಾಕಂದರೆ ಕಳೆದ 20 ವರ್ಷದಲ್ಲಿ ನನ್ನ ಪ್ರಕಾರ ಜಾಗತೀಕರಣ ಮತ್ತು ಆರ್ಥಿಕ ಸಡಿಲೀಕರಣದಿಂದ ಹೆಚ್ಚಿನ ಆರ್ಥಿಕ ಆ್ಯಕ್ಟಿವಿಟೀಸ್ಗಳು. ಈಗ ಬಂದರುಗಳು ಬೇಕು. ಬಂದರಿಂದ ಸರಕುಗಳು ಒಳನಾಡಿಗೆ ಬರಬೇಕು. ಆವಾಗ ಬಂದರುಗಳನ್ನು ಹೆಚ್ಚು ದೂರ ಕಟ್ಟೋದು, ಅದಕ್ಕೆ ರೋಡ್ಗಳು ಬೇಕು ಸರಕು ತೊಗೊಂಡು ಹೋಗಲಿಕ್ಕೆ. ರೋಡ್ಗಳಿಗೆ ಗುಡ್ಡ ಕಡಿಯೋದು. ಇವತ್ತೇನಾಗಿದೆ, ಗುಡ್ಡ ಕಡಿಯೋದು ಅವೈಜ್ಞಾನಿಕವಾಗಿ ಆಗಿದೆ. ಅಂದರೆ ಗುಡ್ಡ ಏನು ಅಂತನ್ನೋದನ್ನು ನಾವು ಫಸ್ಟು ವಿಚಾರ ಮಾಡಬೇಕು. ಪಶ್ಚಿಮ ಘಟ್ಟದ ಬೆಟ್ಟಗಳು ಸುಮಾರು 88 ದಶಲಕ್ಷ ವರ್ಷದ ಹಿಂದೆ ನಿರ್ಮಾಣ ಆದಂಥವು. ಈ ಎಲ್ಲನೂ ಪಶ್ಚಿಮ ಘಟ್ಟಗಳೇ ಇವು. ಪಶ್ಚಿಮ ಘಟ್ಟಗಳಿಗೂ ನಮ್ಮ ಚೀಫ್ ಒಂದು ಮಳೆ ತರುವಂತಹ ಕಾಡುಗಳು ಇದ್ದಾವೆ ಪಶ್ಚಿಮ ಘಟ್ಟದಲ್ಲಿ. ಪಶ್ಚಿಮ ಘಟ್ಟದ್ದೇ ಒಂದು ಬಹಳ ಅವ್ಯಾಹತವಾಗಿ ಅದನ್ನು ಓಡ್ತಾ ಹೋದ್ರೆ ಪಶ್ಚಿಮ ಘಟ್ಟಗಳು ಶುರುವಾಗಿ ನಮ್ಮ ತಾಪಿ ರಿವರಿಂದ, ಗುಜರಾತ್ದಿಂದ ಬಂದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ ಅಲ್ಲೆಲ್ಲ ಹೋಗಿ ಮತ್ತೆ ಸಮುದ್ರದೊಳಗೆ ಡಿಪ್ ಆಗುತ್ತೆ ಅವು, ಸಹ್ಯಾದ್ರಿ. ಸೊ ಇದು ನಾವು ಇದರಿಂದ 65 ನದಿಗಳಿದ್ದಾವೆ ಪಶ್ಚಿಮ ಘಟ್ಟದ ಒಟ್ಟು, ಅಂದರೆ ಮೇಜರ್ ನದಿಗಳು 60 ದಕ್ಷಿಣ ಭಾರತದಲ್ಲಿ. ನಮ್ಮ ದಕ್ಷಿಣ ಭಾರತದ ಒಂದು ಸಂಸ್ಕೃತಿಯೇ ಬೇರೆ. ಯಾಕಂತಂದರೆ ಈ ಕಾಡುಗಳ ಮೇಲೆ ಅನಾದಿ ಕಾಲದಿಂದ ಅವಲಂಬಿಸಿ ಬಂದಂಥ ಜನ. ಆವಾಗ ಎಷ್ಟೋ ಈಗ ಸುಮಾರು 35-40 ವರ್ಷದ ಹಿಂದೆ ಈ ನಿಮ್ಮ ಪಶ್ಚಿಮ ಘಟ್ಟದ ಕಾಡುಗಳು ಇದ್ದಿದ್ದರಿಂದ, ಕಣಿವೆಗಳಿದ್ದಿದ್ದರಿಂದ, ನದಿಗಳಿದ್ದಿದ್ದರಿಂದ ಅಲ್ಲಿ ರೋಡ್ ಮಾಡಲಿಕ್ಕಾಗಲಿಲ್ಲ. ಆವಾಗ ಹೆಚ್ಚಿನ ಟೆಕ್ನಾಲಜಿನೂ ಇದ್ದಿಲ್ಲ. ಒಳ್ಳೇದಿತ್ತದು ನನ್ನ ಪ್ರಕಾರ. ಎಲ್ಲಿ ಅಂಕೋಲದಿಂದ ಧಾರವಾಡಕ್ಕೆ ಬರಬೇಕಂದ್ರೆ 4-5 ಗಂಟೆ ಆಗ್ತಿತ್ತು, 6 ಗಂಟೆ ಆಗೋದು. ಬರಲಿ ಏನಂತೆ. ಆವಾಗ ಇವತ್ತಿಗೂ ನಾನು ಹೇಳೋದು ಏನಂತಂದರೆ, ನಾವು ಇವತ್ತು ಗುಡ್ಡಗಳು ನಮಗೆ ವಿಂಡ್ ಬ್ರೇಕರ್ ಅಂತೆ, ಅಂದರೆ ಜೋರಾಗಿ ಬರುವಂತಹ ಪಶ್ಚಿಮ ಘಟ್ಟದಲ್ಲಿರುವಂತಹ ಗಾಳಿನ ತಡಿತಾವೆ. ಇಲ್ಲ ಅಂತ ಏನಾಗ್ತದೆ, ಮಣ್ಣಿನ ಸವಕಳಿ ಆಗುತ್ತೆ ಭಾಳ ಗಾಳಿ ಇದ್ದರೆ, ತಿಳಿತಲ್ಲ ಅದು. ಯಾಕಂತಂದರೆ ಇವತ್ತು ನಾವು ಸಾಕಷ್ಟು ಒಂದು ನಗರೀಕರಣ ಮಾಡಿದ್ದೇವೆ, ಪಟ್ಟಣದಲ್ಲಿ ಮನೆಗಳನ್ನು ಕಟ್ಟಿದ್ದೇವೆ, ಹುಲ್ಲುಗಾವಲನ್ನು ತೆಗೆದಿದ್ದೇವೆ, ಗಿಡಗಳನ್ನು ಕಟ್ ಮಾಡಿದ್ದೇವೆ. ಆವಾಗ ಮಣ್ಣೆಲ್ಲ ಉಳಿತದಲ್ಲ, ಆ ಮಣ್ಣನ್ನು ಕೂಡ ಹೋಗಿಬಿಡ್ತಾರೆ ಕಡೆಗೆ. ಸೊ ಆದ್ದರಿಂದ ವಿಂಡ್ ಬ್ರೇಕರ್ಸು. ಇನ್ನೊಂದು ಘಟ್ಟಗಳಿಗೆ, ಇದು ನಮ್ಮ ಗುಡ್ಡಗಳಿಗೆ ಅದರದೇ ಆದಂತಹ ಒಂದು ಪರಿಸರದ ವ್ಯವಸ್ಥೆ ಇದೆ. ಗುಡ್ಡ ಕಡಿದ್ರೆ, ಗುಡ್ಡ ಅಗದರೆ
ಅದು ಕುಸಿತದೆ ಅಂತಾರೆ. ಯಾಕೆ ಕುಸಿತದೆ? ಗುಡ್ಡದ ಮೇಲೆ ನಾವು ಮರಗಳಿದ್ದಾಗ ಅಲ್ಲಿ ಕೆಲವೊಂದು ಮರಗಳನ್ನು ಕಡಿದ್ರೆ ಮಣ್ಣು ಅಲ್ಲಿರುವಂಥ ಗಟ್ಟಿ ಮಣ್ಣು ಅದು ಲೂಸ್ ಆಗುತ್ತೆ, ಸಡಿಲಾಗುತ್ತೆ, ಹೆಚ್ಚು ಮಳೆ ಬರುವಂತಹ ಜಾಗ. ಆ ಸಡಿಲಾದ ಮಣ್ಣು ಏನಿರ್ತವೆ ಕೆಲವೊಂದು ಕಡದಲ್ಲಿ ಹೆಚ್ಚು ಮಳೆ ಬಂದರೆ ಆವಾಗೇನಾಗುತ್ತೆ, ಇನ್ನು ಮಿಕ್ಕಿದ ಮರಗಳು ಕೂಡ ಇದು ಮಣ್ಣು ಸಡಿಲಾಗ್ತಾ ಹೋಗ್ತದೆ. ಬೇರೆ ಮರಗಳು ಬೀಳ್ತವೆ, ಅದರ ಜೊತೆಗೆ ಕಲ್ಲು ಬಂಡೆಗಳು ಹೇಳ್ತವೆ. ಆ ಕಲ್ಲು ಬಂಡೆಗಳು ಎದ್ದು ಮರಗಳು ಬಿದ್ದು ಉರುಳಿಕ್ಕೆ ಶುರು ಆಗ್ತವೆ. ಇವತ್ತು ನಾವು ಟೂರಿಸಮ್ ಬೆಳೆಸಬೇಕು, ರಿಸಾರ್ಟ್ಸ್ ಬೇಕು, ಹೋಟೆಲ್ಗಳು ಬೇಕು, ಗುಡ್ಡದ ಮೇಲೆ ರೋಡ್ ಮಾಡೋದು, ಅಲ್ಲಿ ಏನು ಗುಡ್ಡ ಎಲ್ಲಿ ಕಡಿಬೇಕು, ಹೇಗೆ ಕಡಿಬೇಕು, ಎಷ್ಟು ಬೇಕು, ಇದರ ಬಗ್ಗೆ ಒಂದು ವೈಜ್ಞಾನಿಕವಾದ ಸ್ಟಡಿ ಇದೆ ಅಲ್ಲ. ಕೂಡ ನಮ್ಮ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗಿಲ್ಲ, ಸಮುದ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಆದ್ದರಿಂದ ಹವಾ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹವಾಮಾನ ಬದಲಾವಣೆ, ತಾಪಮಾನ ಏರಿಕೆ ಇವೆಲ್ಲ ಯಾಕೆ ಆಗ್ತಾವಂತ ಜನರಿಗೆ ಗೊತ್ತಿದ್ದಿಲ್ಲ. ಇದು ಸುಮಾರು 30-40 ವರ್ಷದಿಂದ ಸ್ವಲ್ಪ ತಿಳಿತಾ ಬಂತು. ಇದು ಹಾಗಾದರೆ ಇಂಡಸ್ಟ್ರಿಯಲ್ ಭಾಳ ಆ್ಯಕ್ಟಿವಿಟಿ ಆಗ್ತಾಯಿದೆ, ಭಾಳಷ್ಟು ಔದ್ಯಮೀಕರಣದಿಂದ ನಮ್ಮ ಕಾರ್ಬನ್ ಹೆಚ್ಚಾಗಿ CO2 ಹೆಚ್ಚಾಗಿ ನಮ್ಮ ವಾತಾವರಣದೊಳಗೆ ಸೇರ್ತಾ ಇದೆ, ಅದರಿಂದ ತಾಪಮಾನ ಏರ್ತಾಯಿದೆ. ಎಷ್ಟೋ ಕಡೆಗೆ ಈ ದೇಶದಲ್ಲಿ ಇವತ್ತು ಮೀನು ಸಿಗ್ತಾಯಿಲ್ಲ. ಅವರೆಲ್ಲ ಆಫ್ರಿಕಾಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಆಫ್ರಿಕಾದಲ್ಲಿ ಇವತ್ತಿನ್ನೂ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ ಅಂಥೇಳಿ ಅಲ್ಲಿ ಮೀನುಗಳು ಚೆನ್ನಾಗಿ ಸಿಗ್ತವೆ. ಈಗ ನೋಡಿ, ನಿಮ್ಮ ಕಾರವಾರದಲ್ಲಿ ಎಷ್ಟೋ ಕಡೆ ಕಾರವಾರದಿಂದ ಏನು ಹೋಗ್ತಾರಲ್ಲ ಕೇರಳ ಸೈಡ್ಗೆ, ಅಲ್ಲಿ ಒಬ್ಬರು ಸೈಂಟಿಸ್ಟ್ ನನಗೆ ಹೇಳಿದರು, ಸರ್ ಇಲ್ಲಿ ಒಂದು ಸ್ವಲ್ಪ ತಾಪಮಾನ ಸಮುದ್ರೊಳಗೆ ಹೆಚ್ಚಾದರೂ ಕೂಡ ನಮಗೆ ಕೆಲವೊಂದು ಮೀನು ಸಿಗೋದಲ್ಲ, ಈ ಮ್ಯಾಕ್ರೆ ಹೌದು ಸ್ವಲ್ಪ ಅಷ್ಟು ಮೀನು ಸೂಕ್ಷ್ಮವಾಗಿರ್ತದೆ. ನಮ್ಮ ಪರಿಸರ ತುಂಬ ಸೂಕ್ಷ್ಮವಾದದ್ದು, ಒಂದಕ್ಕೊಂದು ಅಂಟಿಕೊಂಡಿರ್ತದೆ. ಅದಕ್ಕೆ ಇಕಾಲಜಿಕಲ್ ಸರ್ವಿಸಸ್ ಅಂತೆ. ಅಂದರೆ ಇಕಾಲಜಿ ನಮಗೇನು ಕೊಡುತ್ತದೆ, ನಮಗೇನು ಬೆನಿಫಿಟ್ ಕೊಡ್ತದೆ, ಅವೆಲ್ಲ ತುಂಬ ಹತ್ತಿರದಿಂದ ಒಂದಕ್ಕೊಂದು ಅಂಟುಕೊಂಡು ಹೆಣೆದಿದ್ದರಿಂದ ಆ ರೀತಿಯಿಂದ ಪ್ರಗತಿ ಆಗಿದ್ದರಿಂದ ಅದಕ್ಕೆ ನಾವು ಒಂದು ಇಂಟಿಗ್ರೇಟೆಡ್ ಹೋಲ್, ಒಂದು ಯಾವುದೂ ಒಂದು ಇಂಡಿಪೆಂಡೆಂಟ್ ಆಗಿಲ್ಲ. ಆದ್ದರಿಂದಲೇ ಇವತ್ತು ಗುಡ್ಡ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ನಮ್ಮ ಮಣ್ಣು, ಹುಲ್ಲು, ನೀರು, ಹವೆ ಎಲ್ಲನೂ ಒಂದಕ್ಕೊಂದು ಸಂಬಂಧ ಇದೆ. ಅದರದಿಂದ ಏನೇನು ಇಕಾಲಜಿಕಲ್ ಸರ್ವಿಸಸ್ ಬರ್ತವೆ, ಸೋಷಿಯಲ್ ಬೆನಿಫಿಟ್ಸ್ ಏನು ಬರ್ತವೆ, ಇದನ್ನು ನಾವು ಫಸ್ಟ್ ರಿಸರ್ಚ್ ಮಾಡಿ ತಿಳ್ಕೋಬೇಕು. ಗುಡ್ಡಗಳ ಬಗ್ಗೆ ರಿಸರ್ಚ್ ಮಾಡಬೇಕು. ಗುಡ್ಡದಿಂದ ಆ್ಯಕ್ಚುಲಿ ಅಂತರ್ಜಲ ಮಟ್ಟ ಏರ್ತದೆ, ಅಲ್ಲಿರುವಂತಹ ಪ್ರಾಣಿನ ಬೇರೆ, ಗುಡ್ಡದ ಮೇಲಿರುವಂತಹ ಇದನ್ನು ಬೇರೆ, ಅದರದ್ದೇ ಒಂದು ಇಕೋಸಿಸ್ಟಮ್ ಬೇರೆ ಇರುತ್ತೆ. ಇವತ್ತೇನಿಗೆ ನಾನು ಹೇಳ್ತಿದ್ನಲ್ಲ, ಜಾಗತೀಕರಣ ಆದ ಮೇಲೆ ಸಿಕ್ಕಾಪಟ್ಟೆ ಪ್ರಗತಿಯ ಪ್ರತಿಯೊಂದು ಅಭಿವೃದ್ಧಿಗೊಳ್ಳುತ್ತಿರೋ ಪ್ರತಿಯೊಂದು ರಾಷ್ಟ್ರಗಳು ಪ್ರಗತಿ ಮಾಡಲಿಕ್ಕೆ ಶುರು ಮಾಡಿದವು. ನೋಡಿ, ಶಿವಮೊಗ್ಗ ಪಕ್ಕದಲ್ಲಿ ಭದ್ರಾವತಿಯಲ್ಲಿ 72,000 ಹೆಕ್ಟರ್ ತುಂಬ ಬಯೋಡೈವರ್ಸಿಟಿ, ಜೀವ ವೈವಿಧ್ಯದಕ್ಕಿಂತ ಕಾಡು ಪೂರ್ತಿ ನಾಶ ಆಗೋಯಿತು. ಅಲ್ಲಿ ಸಣ್ಣ ಪುಟ್ಟ ಗುಡ್ಡಗಳು ಇದ್ದು, ಅಲ್ಲಿಂದ ತೀರ್ಥಹಳ್ಳಿವರೆಗೆ ಯುಕೆಲಿಪ್ಟಸ್ಸು ಮತ್ತು ಅಕೇಶಿಯಾ ಬೆಳೆಸಿದ್ದಾರೆ. ಯಾಕೆ ಅಂತಂದರೆ ಎಲ್ಲ ಮರಗಳು ನಾಶ ಆಗಿಬಿಟ್ಟು ಅದು ಬಿದಿರಿಂದ ಪೇಪರ್ ಮಾಡಬೇಕು ಅಂತ ಪೇಪರ್ ಫ್ಯಾಕ್ಟ್ರಿ ಹಾಕಿದರು ಸುಮಾರು 40-50 ವರ್ಷದ ಹಿಂದೆ. ಆ ಪೇಪರ್ಗೋಸ್ಕರ ಬಿದಿರನ್ನು ಕಡಿತಾಯಿದ್ರು, ಬಾಂಬು. ಆ ಬಿದಿರ ಜೊತೆಗೆ ಬೇರೆ ಬೇರೆಯೂ ಎಲ್ಲ ನಾಶ ಆಗಿಬಿಡ್ತು. ಅಲ್ಲಿಯ ಪ್ರಾಣಿ ಹೋಯಿತು, ಪಕ್ಷಿಗಳು ಹೋದವು, ಮಣ್ಣು ಹೋಯಿತು, ಎಲ್ಲನೂ ಹೋಯಿತು. ಕಡೆಗೆ ಬಂದ್ ಮಾಡಿಬಿಟ್ರು. ಯಾಕಂತಂದರೆ ಬಿದಿರು ಬೆಳೀಲಿಲ್ಲ. 12 ವರ್ಷ ಬೇಕು ಒಂದು ಸರ್ತಿ ನೀವು ಹಾಕಿ ಬೆಳಿಬೇಕಂತಂದರೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನೂ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ, ಮೈಸೂರು ಮಿಲ್ ಫ್ಯಾಕ್ಟ್ರಿಯವರು ಮಾಡಲಿಲ್ಲ. ಹೀಗಾಗಿ ಅದಕ್ಕೆ ಬಿದಿರು ಬೇಡ, ಈಗ ಯುಕೆಲಿಪ್ಟಸ್ ಹಾಕ್ರಿ, ನೀಲಗಿರಿ ಹಾಕ್ರಿ, ಅದರಿಂದ ಮಾಡ್ಬೋದು ಪೇಪರ್. ನೀಲಗಿರಿ ಬೆಳೆಸ್ಲಿಕ್ಕೆ ಶುರು ಮಾಡಿದೆ. ಈ 72,000 ಹೆಕ್ಟರ್ ಈಗ 1 ಲಕ್ಷಕ್ಕೂ ಏರಿದೆ. ಅಲ್ಲಿ ಪೂರ್ತಿ ಈಗ ಒಂದೇ ರೀತಿಯ ಒಂದೇ ಜಾತಿಯ ಮೊನೋಕಲ್ಚರ್ ಆಗಿದೆ. ಹೀಗೆ ದಾಂಡೇಲಿ ಸಿಕ್ಕಾಪಟ್ಟೆ ಸಾವಿರಾರು ಎಕರೆಗಳು ಅಲ್ಲಿ ಬಿದಿರು ಕಡಿದು ಪೇಪರ್ ಫ್ಯಾಕ್ಟ್ರಿಗೆ ಹೋಯಿತು. ಆದ್ದರಿಂದ ಬಯೋಡೈವರ್ಸಿಟಿ ಒಮ್ಮೆ ನಾಶ ಆಗಿಬಿಟ್ರೆ ನಮ್ಗೆ ಊಟ ಸಿಗಲ್ಲ ಸ್ವಾಮಿ. ಊಟ ಬರೋದೇ ನಮಗೆ ಬಯೋಡೈವರ್ಸಿಟಿ ಇರೋದರಿಂದ. ಊಟ ಈಗ ಬಯೋಡೈವರ್ಸಿಟಿ ಅಂತಂದರೆ ಏನು, ಬೇರೆ ಬೇರೆ ರೀತಿಯ ಒಂದು ಸಸ್ಯ ಮತ್ತು ಬೇರೆ ಬೇರೆ ರೀತಿಯ ಪ್ರಾಣಿ ಸಂಕುಲ ಇವು ಇದ್ದಿದ್ದರಿಂದ ಈಗ ನೋಡಿರಿ, ನಮಗೆ ರಾಣೆಬೆನ್ನೂರಿಂದ ಬೆಳಗಾಂವರೆಗೆ ನನಗೆ ಉತ್ತಂಗಿ ಅಂತ ಪ್ರಿನ್ಸಿಪಾಲ್ ಇದ್ದರು. ಅವರು ಭಾಳ ದೊಡ್ಡ ಬರ್ಡ್ ವಾಚರು ಪ್ಲಸ್ ಜುವಾಲಜಿಸ್ಟು ಮತ್ತು ಪರಿಸರವಾದಿಗಳು. ಅವರು ಹೇಳಿದರು, ರಾಣೆಬೆನ್ನೂರಿಂದ ಬೆಳಗಾಂವರೆಗೆ 200 ಕಿಲೋಮೀಟ್ರು ಮತ್ತು 45 ಕಿಲೋಮೀಟ್ರ್ ಅಗಲ ಪ್ರದೇಶ ಈ ಜಗತ್ತೊಳಗೂ ಎಲ್ಲಿಲ್ಲ ಅಂತ ಹೇಳ್ತಿದ್ರು. ಯಾಕಂದರೆ ಒಂದು ಕಡೆಗೆ ದಟ್ಟವಾದಂಥ ಪಶ್ಚಿಮ ಘಟ್ಟ ಕಾಡುಗಳು, ಅದು ಮುಗಿತಾ ಇದ್ದಂಗೆ ಕುರುಚಲ ಕಾಡು,
ಆ ಕುರುಚಲ ಕಾಡು ಮುಗಿತಾ ಇದ್ದಂಗೆ ಪ್ರದೇಶ ತೆಗ್ಗುದಿನ್ನೆ ಪ್ರದೇಶ ಆಗುತ್ತೆ, ಒಮ್ಮೆಲೆ ಪ್ಲೇನ್ ಆಗಲ್ಲ. ಆ ತೆಗ್ಗಿನ ಪ್ರದೇಶ ಸಾವಿರಾರು ಲಕ್ಷಾವಧಿ ವರ್ಷದಿಂದ ದೊಡ್ಡ ದೊಡ್ಡ ಕೆರೆಗಳಾದವು. ಅದರ ಪೂರ್ವಕ್ಕೆ ಹುಲ್ಲುಗಾವಲು ಪ್ರದೇಶ. ಈ 4 ಪರಿಸರ ವ್ಯವಸ್ಥೆಗಳು, ಆವಾಸಗಳು 45 ಕಿಲೋಮೀಟರ್ ಒಳಗೆ ಸಿಗುತ್ತವೆ. ಅಂದರೆ ಅಷ್ಟು ಥಿಕ್ಕು, ಅಷ್ಟು ದಟ್ಟವಾದಂತಹ ಜೀವ ವೈವಿಧ್ಯ ಇದ್ದಂತಹ ಈ ನಾಡು ನಮಗೆ ಗೊಬ್ಬರ ಹಾಕದೇ ರೈತರು ಹಿಂದೆ ಜೋಳ, ಮೆಣಸಿನಕಾಯಿ, ಹತ್ತಿ, ಶೇಂಗಾ, ಕೊಳ್ಳಿಹಣ್ಣು ಅಥವಾ ಪ್ಯಾರ್ಲಕಾಯಿ, ಮಾವಿನ ಹಣ್ಣು, ಬದನೆಕಾಯಿ, ಅನೇಕ ರೀತಿಯ ತರಕಾರಿಗಳು, ಅನೇಕ ರೀತಿಯ ಕಾಳುಗಳು, ಅನೇಕ ರೀತಿಯ ಹಣ್ಣುಗಳನ್ನು ಬೆಳೆಸ್ತಾಯಿದ್ರು. ಆ ಜೀವ ವೈವಿಧ್ಯದಿಂದ ನಾವು ಇವತ್ತು ನಮ್ಮ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದ್ದೇವೆ. ಇದನ್ನು ಇವತ್ತು ಅಗ್ರಿಕಲ್ಚರ್ ಸೈಂಟಿಸ್ಟು ಹುಡುಕಬೇಕಾಗಿದೆ. ಅಗ್ರಿಕಲ್ಚರ್ ದೊಡ್ಡ ಒಂದು ಕೊಡುಗೆ ನಮ್ಮ ದೇಶಕ್ಕೆ. ಅಗ್ರಿಕಲ್ಚರಿಂದ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅಗ್ರಿಕಲ್ಚರ್, ಬಯೋಡೈವರ್ಸಿಟಿ ಮತ್ತು ರಿಸೋರ್ಸ್ ಏನಿದೆ ನಮ್ಮ ದೇಶದಲ್ಲಿ ತುಂಬ ಮಹತ್ವದ್ದು. ಅದರ ಮೇಲೆ ಇವತ್ತು ಸ್ಟ್ರಾಟಜಿಕ್ ರಿಸರ್ಚ್ ಅಂದರೆ ನಮ್ಮ ಇಕೋಲಾಜಿಕಲ್ ಇಂಗ್ರೀಡಿಯೆಂಟ್ಸ್ ಏನಿದ್ದಾವೆ ಮಣ್ಣಿನಲ್ಲಿ ಆಗಲಿ ಅಥವಾ ಇದರಲ್ಲಾಗಲಿ ಅದನ್ನು ಹುಡುಕಿ ಅದರಿಂದ ಯಾವ ರೀತಿಯ ಬೆನಿಫಿಟ್ಸ್ ಬರ್ತವೆ ಅಂತ ಅನ್ನೋ ರಿಸರ್ಚನ್ನು ಇವತ್ತು ಸ್ಟೂಡೆಂಟ್ಸ್ ಮಾಡಬೇಕು. ಬರೀ ರುಟೀನ್ ರಿಸರ್ಚ್ ಅಲ್ಲ, ಅದು ಮಾಡಿದರೆ ಇವತ್ತು ಖಂಡಿತವಾಗಿ ನಾವು ಪ್ರಗತಿಯನ್ನು ಸಾಧಿಸ್ಬೋದು. ಇವತ್ತು ದೊಡ್ಡ ಉದ್ಯಮಗಳನ್ನು ನಾವು ಏನು ಹಾಕ್ತಾ ಇದ್ದೇವಲ್ಲ, ಒಮ್ಮೆಲೆ ದುಡ್ಡು ಮಾಡಬೇಕು ಅಂತ ಎಷ್ಟು ದಿವಸ ಉಳಿತವು ಸುಸ್ಥಿರವಾಗಿ. ನೋಡಿ, ಫೋರ್ಡ್ ಕಂಪ್ನಿ 200 ವರ್ಷದ ಹಿಂದೆ ಶುರುವಾಗಿದ್ದು. ನಾನು ಪ್ರತಿಯೊಬ್ಬನಿಗೂ ಕಾರ್ ಕೊಡ್ತೇನೆ ಅಮೇರಿಕಾದಲ್ಲಿ ಅಂತ ಫೋರ್ಡ್ ಹೇಳ್ತಿದ್ದೆ. ಆವಾಗ ಹೇಳ್ತಿದ್ದೆ, ಯಾಕಂದರೆ ಅವ್ರದ್ದು ನಮಗೂ 3 ಪಟ್ಟು ಹೆಚ್ಚು ಭೂಮಿ ಇದೆ, ನಮಗೂ 1/4 ಅಂಶ ಇದು ಜನಸಂಖ್ಯೆ ಇದೆ, ಸೊ ಅವ್ರು ಬೇಕಾದಷ್ಟಿದೆ. ಅಂಥದ್ದು ಕೂಡ ಫ್ಯಾಕ್ಟ್ರಿ ಸ್ಟಾಪ್ ಮಾಡಬೇಕಾಯ್ತು ಅವರು. ನಮ್ಮ ಮಹಾತ್ಮ ಗಾಂಧಿಯವರು ಏನು ಹೇಳಿದರು, ಸಣ್ಣ ಪುಟ್ಟ ಇಂಡಸ್ಟ್ರಿ ಮಾಡಿ, ಮಧ್ಯಮ ವರ್ಗದ ಇಂಡಸ್ಟ್ರಿ ಮಾಡಿ, ಅದಕ್ಕೆ ನೀವು ದೊಡ್ಡ ಗುಡ್ಡಗಳನ್ನು ಕಡಿಬೇಕಾಗಿಲ್ಲ, ದೊಡ್ಡ ರೋಡ್ಗಳನ್ನು ಮಾಡಬೇಕಾಗಿಲ್ಲ, ನಿಮ್ಮ ಪರಿಸರವನ್ನು ಹಾಳು ಮಾಡಿ ಇವತ್ತು ನೀವು ಈ ರೀತಿಯ ಉದ್ಯಮೀಕರಣದಿಂದ ನೀವು ಪ್ರಗತಿ ಸಾಧಿಸಬೇಕಾಗಿಲ್ಲ ಅಂತ ಹೇಳ್ತಾಯಿದ್ರು. ಶಿವಮಾಕರನ್ನು ಅವನು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಪುಸ್ತಕ ಬರೆದ. ಅಂದರೆ ಸಣ್ಣ ಪ್ರಾಜೆಕ್ಟ್ ಮಾಡಿ. ಇದನ್ನು ಮಹಾತ್ಮ ಗಾಂಧಿ ಹೇಳಿದ್ದು. ಗಾಂಧಿ ಹೆಸರು ಫಸ್ಟ್ ಹಾಕಿದ್ದಾರೆ ಅವರು. ಇದನ್ನು ನಾವು ಯೋಚನೆ ಮಾಡಬೇಕು. ಬರೀ ಗಾಂಧಿ ಒಂದು ಫ್ರೀಡಮ್ ತಂದ ಅಷ್ಟೇ ಅಲ್ಲ, ಗಾಂಧಿ ಹೋದ ಬಿಗ್ ದೂರದೃಷ್ಟಿ ಇದ್ದಂಥ ಮನುಷ್ಯ ಅವನು. ಭಾಳ ಗ್ರೇಟ್ ವಿಷನರಿ, ಪೊಲಿಟಿಕಲ್ ವಿಷನರಿ ಅಷ್ಟೇ ಅಲ್ಲ, ಗ್ರೇಟ್ ಸೋಷಿಯಲ್ ವಿಷನರಿ, ಗ್ರೇಟ್ ಹ್ಯುಮ್ಯಾನಿಟೇರಿಯನ್. ಆದ್ದರಿಂದ ನಾವು ಇದನ್ನು ಯೋಚನೆ ಇಟ್ಟುಕೊಂಡು ನಾವು ಇವತ್ತು ಹೇಗೆ ಗುಡ್ಡಗಾಡು ಪ್ರದೇಶದಲ್ಲಿರಬೇಕು, ಪಶ್ಚಿಮ ಘಟ್ಟ ಯಾಕೆ ಉಳಿಬೇಕು, ಪಶ್ಚಿಮ ಘಟ್ಟದಿಂದ ಬರುವಂಥ ನಮಗೆ ಇದು ಬೆನಿಫಿಟ್ಸ್ ಏನಿದ್ದಾವೆ ನೋಡಿ. ಪಶ್ಚಿಮ ಘಟ್ಟ ಇರೋದರಿಂದ ಇವತ್ತು ಎಷ್ಟೋ ಹೆಚ್ಚು ಮಳೆ ಬರ್ತದೆ. ಅರಬ್ಬಿ ಸಮುದ್ರದಿಂದ ಬಂದಂತಹ ಮಳೆ ಮೋಡಗಳು ಸಿಕ್ಕಾಪಟ್ಟೆ ಕಾಡುಗಳಿದ್ದಿಂದ ಧೋ ಮಳೆ ಹೊಡಿತಾರೆ. ಅಲ್ಲಿ ಝರಿಗಳು ಹುಟ್ಟಾವೆ, ಝರಿಗಳು ನದಿ ಸೇರ್ತವೆ. ನದಿ ನೀರು ನಮ್ಮ ರೈತರು ನೀರು ಉಣಿಸ್ತಾರೆ ಭೂಮಿಗೆ. ಅವರಿಂದ ಅನೇಕ ರೀತಿಯ ಬೆಳೆಗಳನ್ನು ಬೆಳೆಸ್ತಾರೆ. ಇವರೆಲ್ಲರೂ ಹಳ್ಳಿಗಳಲ್ಲಿ ಇರೋದು. ಈಗಾಗಲೇ ನಮ್ಮ ಬೆಂಗಳೂರು ನೋಡಿದ್ರಿ, ನಮ್ಮ ಹುಲ್ಲು ನೋಡ್ಲಿಕ್ಕೆ ಸಿಗೋದಲ್ಲ, ಮಣ್ಣು ನೋಡ್ಲಿಕ್ಕೆ ಸಿಗೋದಲ್ಲ, ಪಾತ್ರಗಿತ್ತಿ ನೋಡ್ಲಿಕ್ಕೆ ಸಿಗೋದಲ್ಲ, ಗಿಡ ನೋಡ್ಲಿಕ್ಕೆ ಸಿಗೋದಲ್ಲ. ಏನು ಕಲಿತಾರೆ ಮಕ್ಕಳು, ಹೆಂಗೆ ಕಲಿತಾರೆ ಪರಿಸರ ಅಂದರೆ ಕಂಪ್ಯೂಟ್ರೇನು ಕಲಿತಾರೆ ಅಂತಂತ ನೋಡಿ ಕಲಿತಾರೆ. ಹಾಂ, ಸೊ ಇದಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಅನುಭವ ಬೇಕು. ಪರಿಸರ ಮಣ್ಣೊಳಗೆ ಏನಿರ್ತದೆ, ಹುಲ್ಲೊಳಗೆ ಏನಿರ್ತದೆ, ಎಷ್ಟು ಹುಲ್ಲೊಳಗೆ ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳಿರ್ತವೆ, ಇರುವೆ ಇರ್ತವೆ, ಕಡಿಬೇಕು. ಡೆವಲಪ್ಮೆಂಟ್ ಮಾಡಬೇಕಂತ ಹೇಳ್ತಾರೆ ಸರ್ಕಾರ, ಮತ್ತು ಅಲ್ಲಿ ಜನರನ್ನು ಒತ್ತಾಸನೆ ಇದೆ ಕೆಲವರು ಭಾಳಷ್ಟು ಜನರಿಗೂ. ಏನು ಡೆವಲಪ್ಮೆಂಟ್ ಅಂದರೆ ಏನು? ಈಗ ಫಸ್ಟು ಡೆವಲಪ್ಮೆಂಟ್ ಅಂದರೆ ಏನು ಅಂತ ನಾ ಕೇಳೋದು. ಡೆವಲಪ್ಮೆಂಟ್ ಅಂದರೆ ಮನುಷ್ಯನಿಗೆ ಅದರಿಂದ ಕಂಫರ್ಟ್, ಮನುಷ್ಯನಿಂದ ಅದರಿಂದ ದುಡ್ಡಲ್ಲ, ಕಂಫರ್ಟ್ ಬರಬೇಕು. ಇವತ್ತು ಏನೇನು ಮಾಡ್ತಾಯಿದ್ದೇವೆ ನಾವು? ನಾನೇನಲ್ಲ, ನಾನು ಎಕನಾಮಿಕ್ಸೇ ಓದಿದ್ದು. ನಾನು ಡೆವಲಪ್ಮೆಂಟ್ ವಿರುದ್ಧ ಅಲ್ಲ. ಡೆವಲಪ್ಮೆಂಟ್ ಏನು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕಲ್ಲ. ಪೂರಕವಾಗಿರಬೇಕು. ಈಗ ನಮ್ಮಲ್ಲಿ ದೊಡ್ಡ ಟವರ್ ಕಟ್ಟಿದ್ದೇವೆ, ಶಾಪಿಂಗ್ ಮಾಲ್ ಕಟ್ಟಿದ್ದೇವೆ. ಒಂದಿಲ್ಲ ಎರಡನೇದು ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಕೆರೆಗಳನ್ನು ಹಾಳು ಮಾಡಿದ್ದೇವೆ, ಹುಲ್ಲುಗಾವಲು ಪ್ರದೇಶವನ್ನು ತೆಗೆದಿದ್ದೇವೆ, ಕಂಟಿಗಳನ್ನು ನಾಶ ಮಾಡಿದ್ದೇವೆ, ನೀರಲ್ಲಿರುವಂಥ ಇದು ಸಣ್ಣ ಪುಟ್ಟ ವೆಟ್ಲ್ಯಾಂಡ್ಸ್ ನಾಶ ಮಾಡಿದ್ದೇವೆ, ಗ್ರಾಸ್ ಲ್ಯಾಂಡ್ ಹೋಗಿದೆ. ಮುಂದೆ ಏನು ಉಳಿತದೆ? ಇಲ್ಲಿ ಒಂದು ಹಿಂದೆ ಒಬ್ಬರು ಯಾರೋ ನಮ್ಮ ಮುರಳೀಧರ್ ಮುತ್ತಯ್ಯ ಫಾಸ್ಟೆಸ್ಟ್ ಬಾಲರ್, ಅವನೊಂದು ಇಂಡಸ್ಟ್ರಿ ಹಾಕ್ತೇನೆ ಅಂತ ಹೇಳಿದ. 20 ಲಕ್ಷ ಲೀಟ್ರು ಒಂದು ಪೇಯಿಗೆ, ಒಂದು ಬಿವರೇಜಿಗೆ, ಒಂದು ಈ ಕೋಕೋ ಕೋಲಾ ಇಂಥವು ಮಾಡ್ತಾರೆ, ಅದಕ್ಕೆ 20 ಲಕ್ಷ ಲೀಟ್ರ್ ಪರ್ ದಿವಸ. ನಮ್ಮ ಧಾರವಾಡನಲ್ಲಿ ಕುಡಿಲಿಕ್ಕೆ ನೀರಿದ್ದಿಲ್ಲ, ಕುಡಿಲಿಕ್ಕೆ ನೀರಿಲ್ಲ ಜನರಿಗೆ. 20 ಲಕ್ಷ ಲೀಟ್ರ್ ನೀವು ಅದಕ್ಕೆ ಕೊಡ್ತೀರಿ? ಅಲ್ಲ, ನಾನೇನು ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಸರ್ಕಾರ ಆಗಲಿ.
ಇದನ್ನು ಯೋಚನೆ ಮಾಡಬೇಕು ಸರ್ಕಾರ. ಅಲ್ಲಿ ಯಾಕೆ ಬೇಕಪ್ಪ ಅದನ್ನು? ಅದರಿಂದ ಎಷ್ಟು ಜನರಿಗೆ ನೀವು ಅದನ್ನೆಲ್ಲ ಆಟೋಮೆಟಿಕ್ ಮಷಿನ್ ತಂದೆ ಮತ್ತು ಕೂಡ ಮಾಡೋರು ಅದನ್ನೆಲ್ಲನೂ. ಸೊ ಈ ಥರದ ಇಂಡಸ್ಟ್ರಿಗಳು ಬೆಳಿಬಾರ್ದು ನಾ ಹೇಳೋದು. ಈ ಪಾನೀಯಗಳು, ತಂಪಾದ ಪಾನೀಯಗಳು, ಏನೋ ಬಣ್ಣದ ಪಾನೀಯಗಳು, ಅವೆಲ್ಲಿಂದ ಏನದು ನಮ್ಮ ಬೆನಿಫಿಟ್ ಆಗ್ತದೆ ನಮ್ಮ ಇದಕ್ಕೆ? ಓಕೆ, ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಒಂದು ಫುಡ್ ಅಂತ ಬೆಳೀತು ಹಿಂದೆ, ಕೋಕೋ ಕೋಲಾ ಅವೆಲ್ಲ ಆ್ಯಸ್ ಅ ಫುಡ್ ಪ್ರಾಡಕ್ಟ್ ಅದನ್ನೆಲ್ಲ ಮಾಡ್ತಾಯಿದ್ರು, ಶುಗರು ಅದೇನೇನು ಬೇಕಂತ. ಇವತ್ತು ಆ ಥರ ಇಲ್ಲ. ಇವತ್ತು ಮಜಾ ಮಾಡೋದಕ್ಕೆ ನಾವು ಏನೇನೋ ಮಾಡ್ತಾಯಿದ್ದೇವೆ. 108 ಸಾಮಾನುಗಳನ್ನು ಪ್ರತಿದಿನ ನಾವು ಬಳಸ್ತಾ ಇದ್ದೇವೆ. ಅದಕ್ಕೆ ಎನರ್ಜಿ ಬೇಕು, ಶಕ್ತಿ ಮೂಲಕ್ಕೆ ಏನು ಬೇಕು? ಮತ್ತು ನಮ್ಮ ಕಲ್ಲಿದ್ದಲು ಸುಡಬೇಕು. ಕಲ್ಲಿದ್ದಲು ಸುಟ್ಟರೆ ಮತ್ತು ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ಮಿಥೇನ್ ಇವೆಲ್ಲ ವಾತಾವರಣದಲ್ಲಿ ಹೋಗಿ ಅದು ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಮತ್ತು ನೀವು ಎಷ್ಟು ಇರೋದೇ ಒಂದೇ ಒಂದು ನಮಗೆ ಇದು ಗ್ರಹ ಒಂದೇ ಒಂದು ಇರೋದು ನಮ್ಮ ಪೃಥ್ವಿ. 800 ಕೋಟಿ ಜನ ಇದ್ದೇವೆ. 20% ಲ್ಯಾಂಡ್ ಇದೆ ಭೂಮಿ, 70% ಸಮುದ್ರದಿಂದ ಮುಳುಗಿದೆ, 10% ಹಿಮ ಪ್ರದೇಶ. ಈ 20%ನಲ್ಲಿ ಎಷ್ಟಂತ ನಾವು ಬದುಕಲಿಕ್ಕೆ ಸಾಧ್ಯ ರೀ? ಈ ಕಾಡುಗಳನ್ನು ನಾಶ ಮಾಡಿ ಬಿಲ್ಡಿಂಗ್ ಕಟ್ಟಿ ಶಾಪಿಂಗ್ ಮಾಲ್ ಕಟ್ಟಿ ಇರಲಿಕ್ಕಾಗತ್ತಾ? ಹೀಗೆ ಯೋಚನೆ ಮಾಡಿ. ಸುಸ್ಥಿರವಾಗಿ ಬಾಳಬೇಕಲ್ಲ. ಗುಡ್ಡ ಕಡಿದ್ರೆ ಏನಾಗುತ್ತೆ? ಇವತ್ತು ನೋಡಿ, ಒಂದು ನದಿಯೊಳಗೆ ಎಂಟೈರ್ ಗುಡ್ಡ, ಶಿರೂರು ಗುಡ್ಡ ಎಲ್ಲ ಮಣ್ಣು ಹೋಗಿ ಅಲ್ಲಿ ಬಿತ್ತು. ಸುಮಾರು 20-25 ಇನ್ನೂ ಎಷ್ಟು ಜನ ಹೋಗ್ಯಾರ ನಮ್ಗೆ ಗೊತ್ತಿಲ್ಲ. ಈಗ ಒಂದು ನೋಡಿ, ಪಶ್ಚಿಮ ಘಟ್ಟಗಳು ಹೇಗೆ ನಿರ್ಮಾಣ ಆಗಿದ್ದಾವೆ ನಮ್ಮ ಪೃಥ್ವಿ ಮೇಲೆ. ಪಶ್ಚಿಮ ಘಟ್ಟಗಳು ಒಂದು ಸಮೀಕ್ಷೆ ಹೇಳ್ತದೆ, 2ನೇ ಅತಿ ಉತ್ತಮವಾದ ಉನ್ನತವಾದ ಜೀವ ವೈವಿಧ್ಯದ ಕಾಡುಗಳು, ಶ್ರೇಷ್ಠವಾದಂಥ ಭೌಗೋಳಿಕ ಪ್ರದೇಶ ಇದು ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಬಯಾಲಜಿಕಲ್ ಹಾಟ್ಸ್ಪಾಟ್. ಅದನ್ನು ಉಳಿಸ್ಬೇಕಲ್ಲ ನಾವು. ಅದರಿಂದ ನಾ ಹೇಳಿದ್ನಲ್ಲ, 65 ಮೇಜರ್ ನದಿಗಳು ಪಶ್ಚಿಮ ಘಟ್ಟದಲ್ಲಿದ್ದಾವೆ. ಎಷ್ಟೊಂದು ನಮಗೆ ಫುಡ್ ಕೊಡ್ತಾವೆ, ಮೆಡಿಸಿನಲ್ ಪ್ಲಾಂಟ್ಸ್ ಇದ್ದಾವೆ, ಅಲ್ಲಿ ಗಿಡಮೂಲಿಕೆ ಔಷಧಿಗಳಿದ್ದಾವೆ. ಅಲ್ಲಿ ಅನೇಕ ರೀತಿಯ ಹಣ್ಣು, ಅನೇಕ ರೀತಿಯ ಹೂವು, ಅನೇಕ ರೀತಿಯ ಜೇನು ಇವೆಲ್ಲನೂ ಹುಟ್ಟಿದೆ. ಅದರಿಂದ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ನಾವು ಹುಡುಕಬೇಕಾಗಿದೆ. ಅಕೇಶಿಯಾಗಳನ್ನು ತೆಗಿಬೇಕು ಅಂದ್ಕೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದು ಅಲ್ಲಿವರೆಗೆ ಏನಾಗಿದೆ ಅಂದರೆ ಸಂಪೂರ್ಣ ಕಾಡನ್ನು, ಅರ್ಧ ಕಾಡನ್ನು ಅಂಕೋಲದಲ್ಲಿ ನಾನು ಗಮನಿಸಿದ ಹಾಗೆ ಆವರಿಸ್ಕೊಂಡ್ಬಿಟ್ಟಿದೆ ಅಕೇಶಿಯಾ ಗಿಡಗಳಿಗೆ. ಅದಕ್ಕೆ ಪರಿಹಾರ ಏನು? ಈಗ ನೋಡಿ, ನಮ್ಮದು ಹೇಳ್ತಕ್ಕೆ ಯಾವುದೇ ಮರ ನಮ್ಮ ಭೂಮಿ ಮೇಲೆ ಅದು ಕೆಟ್ಟಲ್ಲ. ಅಕೇಶಿಯಾ ಕೂಡ ಅದು ಒಳ್ಳೆಯ ಮರನೇ. ಆದರೆ ನಾವು ಅದನ್ನು ಸಾವಿರಾರು ಲಕ್ಷಾವಧಿಯಾಗಿ ಏನು ಬೆಳೆಸ್ತೇವಲ್ಲ, ಮೊನೋಕಲ್ಚರ್, ಅಲ್ಲೇ ಬಂದಿರೋದು. ಈಗ ನಮ್ಮ ಅಡಿಕೆ ಮರಗಳು ಸಾವಿರಾರು ಲಕ್ಷಾವಧಿ ಬೆಳೆಸ್ತೀವಿ. ಯಾಕೆ? ದುಡ್ಡು ತರ್ತಾವೆ. ಕಬ್ಬು ನಮ್ಮಲ್ಲಿ 33 ಫ್ಯಾಕ್ಟ್ರಿ ಇದೆ ಉತ್ತರ ಕರ್ನಾಟಕದೊಳಗೆ. ಮಳೆ ಬಿದ್ದದ್ದೆಲ್ಲ ಸಾಕಷ್ಟು ನೀರನ್ನು ಕಬ್ಬು ಬೆಳಿಲಿಕ್ಕೆ ಯೂಸ್ ಮಾಡ್ತೇವೆ. ಕಬ್ಬು ಒಂದು ಲೇಜಿ ಇದು ಕ್ರಾಪ್ ಅಂತಾರೆ ಎಲ್ಲರೂ. ಯಾಕೆಂತಂದ್ರೆ ಒಂದು ಸತಿ ನೀವು ಹಾಕಿಬಿಟ್ರೆ ಅದು ಬೇರೆ ಏನು ಹಂದಿ ಪಂದಿ ಬಂದು ತಿನ್ನೋದಿಲ್ಲ. ಅದು ಆರಾಮಾಗಿ ಬರ್ತದೆ. ಅವ್ರ ಫ್ಯಾಕ್ಟ್ರಿಯವ್ರು ಬರ್ತಾರೆ, ಕಡ್ಕೊಂಡು ಹೋಗ್ತಾರೆ, ಅಥವಾ ನೀವೇ ಕಡ್ಕೊಂಡು ಹೋಗಿಬಿಡ್ಬೋದು. ಈ ರೀತಿಯಿಂದ ನಾವು ಆರಾಮಾಗಿರೋದಕ್ಕೆ ಈ ರೀತಿ ಬೆಳೆಸ್ತಾ ಇದ್ದೇವೆ. ಹಿಂದೆ ಏನು ಒಂಥರ ಫ್ರ್ಯಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ ಸಿಸ್ಟಮ್ ಇತ್ತು ನಮ್ಮ ಭಾರತದಲ್ಲಿ. ಅಂತಂದರೆ ತುಕಡಿ ಈ ಭೂಮಿಗಳು 5 ಎಕರೆ, 8 ಎಕರೆ, 3 ಎಕರೆ ಈ ಥರದ್ದು ಭೂಮಿಗಳು, ಜಮೀನಿತ್ತು, ಅಗ್ರಿಕಲ್ಚರ್ ಭೂಮಿ. ಅಲ್ಲಿ ತಮಗೆ ಏನೇನು ಬೇಕೋ ಫ್ಯಾಮಿಲಿಗಳು ಎಲ್ಲ ಸಮಗ್ರ ಕೃಷಿ ಇತ್ತು. ಸ್ವಾಭಾವಿಕವಾಗಿ ಸಮಗ್ರ ಕೃಷಿ ಮಾಡ್ತಿದ್ರು. ಶೇಂಗಾ ಬೇಕಾದ್ರೆ ಶೇಂಗಾ, ತರಕಾರಿ, ಜೋಳ, ಹತ್ತಿ ಅಥವಾ ನಿಮ್ಮ ಮೆಣಸಿನಕಾಯಿ ಏನು ಬೇಕೋ ಬೆಳೀತಿದ್ರು. ಅಂದರೆ ಆ ರೀತಿಯಿಂದ ಏನು ವೈವಿಧ್ಯತೆ ಇತ್ತಲ್ಲ, ಅದು ಮಣ್ಣನ್ನು ಕಾಪಾಡಿತ್ತು, ತೇವನ್ನು ಕಾಪಾಡಿತ್ತು. ನ್ಯೂಟ್ರಿಯೆಂಟ್ಸ್ ಏನು ಇತ್ತು ಅಂದರೆ ಪೌಷ್ಟಿಕಾಂಶಗಳು ಮಣ್ಣಲ್ಲಿ ಉಳ್ಕೊಂಡಿದ್ವು. ಈಗ ಹಾಗೆಲ್ಲ ಬರದೇ ಪ್ರತಿಯೊಂದು ನಾವು ಕಮರ್ಷಿಯಲ್ ನೋಡ್ತಾ ಇದ್ದೇವೆ. ಅದರಿಂದ ನಾ ಹೇಳೋದು, ಇದನ್ನು ಯೋಚನೆ ಮಾಡಬೇಕು ನಾವು. ಸುಮ್ಮನೆ ಯಾರೋ ಎಂದು ಹೇಳಿದರು ಎಲ್ಲ ಅಕೇಶಿಯಾ ಆಗಲಿ, ಯುಕೆಲಿಪ್ಟಸ್ ಆಗಲಿ, ಒಂದು 10 ಮರನೋ 20 ಮರನೋ ಓಕೆ. ಬಟ್ ನಾವು ಸಾವಿರಾರು ಬೆಳೆಸೋದು, ಲಕ್ಷಾವಧಿ ಬೆಳೆಸೋದು ಅದು ತಪ್ಪು. ಅದರಿಂದನೇ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ. ಅದರಿಂದನೇ ನಮ್ಮ ಅಟ್ಮಾಸ್ಫಿಯರು ಹಾಳಾಗುತ್ತೆ. ಸುಂದರ್ಬನ್ನೊಳಗೆ ಕಾಡು ಕಟ್ ಮಾಡ್ತಾ ಇದ್ದೇವೆ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಕಾರ್ಬನ್ ಡೈನಾಮಿಕ್ಸ್ ಇದೆ. ನಮ್ಮಲ್ಲಿ ಡೆಕ್ಕನ್ ಪ್ಲಾಟೋ ಅಂತ ಇದೆ. ಈ ಡೆಕ್ಕನ್ ಪ್ಲಾಟೋ ಏನಾಗ್ತದೆ, ಅಂದರೆ ಹುಲ್ಲುಗಾವಲ ಪ್ರದೇಶ, ಕಾರ್ಬನ್ ಹೀರ್ಕೊಳ್ತದೆ. 24ರಿಂದ 26% ಜಗತ್ತಿನ ಕಾರ್ಬನ್ ಅದು ಹೀರ್ಕೊಳ್ತದೆ. ಆಮೇಲೆ ಅಂತರ್ಜಲದ ಮಟ್ಟ ಯಾವಾಗಾದರೂ ಚೆನ್ನಾಗಿಡ್ತದೆ, ಏರಿಸ್ತದೆ. ಅಲ್ಲಿಯ ಪ್ರಾಣಿ ಸಂಕುಲನ ಬೇರೆ, ಸಸ್ಯ ಸಂಕುಲನ ಬೇರೆ, ಅಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಭೂಮಿಯಲ್ಲೇ ಬೇರೆ.
ಇವನ್ನೆಲ್ಲನೂ ನೋಡಬೇಕಲ್ಲ. ಅವಿದ್ರೆ ಜನ ಅಲ್ಲಿ ಹೇಗೆ ಬದುಕ್ತಾರೆ, ಏನು ಬೆಳಿಲಿಕ್ಕೆ ಸಾಧ್ಯ? ಅಲ್ಲಿ ತುಂಬ ಫಲವತ್ತಾದಂಥದ್ದು ಡೆಕ್ಕನ್ ಪಟ್ಟೆ. ಬರೀ ಅಲ್ಲಿ ಹುಲ್ಲು ಬೆಳೀತದೆ ಅಂತ ಹೇಳಿಬಿಟ್ರೆ ಅದನ್ನು ನಾಶ ಮಾಡಿದರೆ ಅಲ್ಲ. ನಮ್ಮಲ್ಲಿ ಅನೇಕ ರೀತಿಯ ಜೀವ ವೈವಿಧ್ಯಗಳು ಈ ಭೂಮಿಯ ಮೇಲಿದ್ದಾವೆ. ಅವನ್ನು ಸ್ಟಡಿ ಮಾಡಿ ಅದರಿಂದ ಹೇಗೆ ಜನ ಬದುಕಿದ್ದಾರೆ, ಹೇಗೆ ಬದುಕಲಿಕ್ಕೆ ಸಾಧ್ಯ, ಅದರಿಂದ ಏನೇನು ತೊಗೋಬೋದು, ಅನೇಕ ರೀತಿಯ ನಾವು ವಸ್ತುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇವತ್ತು. ಎಲ್ಲಿ ಜನರಲ್ ಭಾವನೆ ಏನಿದೆ ಅಂದರೆ ಪರಿಸರವಾದಿಗಳಂದರೆ ಪ್ರಗತಿ ವಿರುದ್ಧ ಅಂದ್ಕೊಂಡು ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಪ್ರಗತಿ ಏನು ದುರಂತ ಆದಾಗ ನೀವು ನೆನಪಾಗ್ತೀರಿ ನೀವೆಲ್ಲ. ಮತ್ತು ಇದು ಮಾಡಬಾರ್ದು ಅಂತ ನಾವು ಹೇಳಿ ಈಗ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಲ್ವ? ಈಗ 60% ನಮ್ಮ ಭೂಮಿಯ ನಮ್ಮ ದೇಶದ ಜನ ಇವತ್ತು ಕೂಡ ಹಳ್ಳಿಯಲ್ಲಿ ಸಣ್ಣ ಊರಲ್ಲಿ ಇರ್ತಾರೆ. ಅವ್ರಿಗೆ ನೀವು ಜಾಬ್ ಕೊಡ್ತೀರಾ? ಇಲ್ಲ. ಅವರಿಂದ GDP ಮಾತ್ರ ಯೋಚನೆ ಮಾಡ್ತಾರೆ. ಬರೀ 15% GDP ಅಗ್ರಿಕಲ್ಚರಿಂದ ಬಂದಿದೆ. 15% ಅಷ್ಟೇ ಅಲ್ಲ, ಅನೇಕ ರೀತಿ ಎಂಪ್ಲಾಯ್ಮೆಂಟ್ ನೀವು ಕೊಡೋ ವ್ಯವಸ್ಥೆ ನೀವು ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಭೂಮಿಯನ್ನು ಅಗಿಬೇಕು, ಎಷ್ಟು ನೀವು ಪರಿಸರ ಸಂಪನ್ಮೂಲಗಳನ್ನು ಕಿತ್ತಬೇಕು, ಅದರಿಂದ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ಗಳನ್ನು ಹಾಕಬೇಕು, ಫ್ಯಾಕ್ಟ್ರಿಗಳನ್ನು ಹಾಕಬೇಕು, ಅದಕ್ಕೆ ಮತ್ತೆ ನಿಮಗೆ ಕಲ್ಲಿದ್ದಲು ಬೇಕು, ಎನರ್ಜಿ ಸುಡಬೇಕು, ಅದರಿಂದಾಗುವಂಥ ಮತ್ತು ಪರಿಣಾಮಗಳು ದುಷ್ಪರಿಣಾಮಗಳನ್ನು ಅದನ್ನು ಮತ್ತೆ ನೀವು ವ್ಯಥೆ ಮಾಡೋದಕ್ಕೆ ಅದಕ್ಕೆ ಖರ್ಚು ಮಾಡಬೇಕು. ಈಗ ನಮ್ಮ ಹಿಂದೆ ನಾವು ಫಸ್ಟ್ ಎಕನಾಮಿಕ್ಸ್ ಕಲಿಬೇಕಾದ್ರೆ ಎಂಟೈರ್ ಫ್ಯಾಮಿಲಿ ಕಾಂಟ್ರಿಬ್ಯೂಟ್ಸ್ ಟು ಅಗ್ರಿಕಲ್ಚರ್ ಅಂತ ಹೇಳೋರು. ಇವತ್ತು ಹಾಗೆಲ್ಲ. ನಾವೇನು ತಾಂತ್ರಿಕವಾಗಿ ಮೊಬೈಲ್ ಫೋನ್ ಕೊಟ್ವಿ. ಇವತ್ತು ಸಣ್ಣ ಹುಡುಗರ ಕೈಯಲ್ಲಿ ಮೊಬೈಲ್ ಫೋನ್ ಸಿಕ್ಕಿದೆ. ಅದು ಸಿಕ್ಕುಳ್ಳಿ ಏನಾಗ್ತದೆ, ಮಜಾ ಅದು ಅದಕ್ಕೆ ಒಂದು ಎಡಿಕ್ಷನ್ ಆಗಿಬಿಡ್ತಾರೆ, ಹೊಂದ್ಕೊಂಡ್ಬಿಡ್ತೇವೆ. ಅದನ್ನು ಬಿಟ್ಟು ಹೇಳಲಿಕ್ಕೆ ಆಗೋದಲ್ಲ. ಆವಾಗ ಮಣ್ಣೊಳಗೆ ಕೆಸರೊಳಗೆ ಕೈ ಹಾಕೋದು, ಮಣ್ಣೊಳಗೆ ಕೈ ಹಾಕೋದು, ಹುಲ್ಲು ಕಟ್ ಮಾಡೋದು, ಅದು ಮಾಡಲಿಕ್ಕೆ ಮನಸ್ಸಾಗಲ್ಲ ಮಕ್ಕಳಿಗೆ. ಅದಕ್ಕೇನು ಮಾಡಬೇಕು? ಇದೆಲ್ಲ ಏನು ಕೆಲಸ ಮಾಡ್ತೇವೆ, ನಮ್ಮಪ್ಪ ಎಲ್ಲ ಮಾಡ್ತಾನೆ ಹೇಳುವಂಥ. ಈಗ ಜಪಾನ್ ಬಂದು ಇವತ್ತು ಅನೇಕ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಹಾಕ್ಯಾರ, ಅಸೆಂಬ್ಲಿಗಳನ್ನು ಮಾಡ್ತಾರೆ, ಕಾರುಗಳು. ಯಾಕಂದರೆ ಅವ್ರಿಗಷ್ಟು ಭೂಮಿ ಇಲ್ಲ. ನಮ್ಮ ದೇಶದಲ್ಲಿ ಇದೆ, ಕೊಟ್ಟುಬಿಟ್ಟಾರೆ. ನಮಗೇನು ಅನಿಸ್ತದೆ, ನಮ್ಮಲ್ಲಿ ಹೊಂಡಾ ಆಗ್ತದೆ, ಇನ್ನೊಂದು ಆಗ್ತದೆ, ಟೊಯೋಟಾ ಕಾರುಗಳು ಬಂದವು, ನಮ್ಮಲ್ಲಿ ದೊಡ್ಡ ಕಾರುಗಳು. ನಾವೆಲ್ಲ ಪಾಶ್ಚಿಮಾತ್ಯದ ಮಾದರಿಗಳನ್ನು ಹೇಳ್ತೇವೆ. ಪಾಶ್ಚಿಮಾತ್ಯದ ಮಾದರಿ ಅಂದರೆ ಏನು? ಪಾಶ್ಚಿಮಾತ್ಯ ದೇಶದೊಳಗೆ ಹೋಗಿ ನೋಡಬೇಕಲ್ಲ. ಅಲ್ಲಿ ಮಾದರಿ ಅಂತಂದರೆ ಬರೀ ಒಂದು ಅಮೇರಿಕಾ ಒಂದೇ ದೇಶ ಅಲ್ಲಲ್ಲ ಇಲ್ಲಿ ಇಡೀ ಜಗತ್ತಿಗೆ. ಯುರೋಪ್ ಇದೆ, ಯುರೋಪ್ ಒಳಗೆ ಸೈಕಲ್ ಮೇಲೆ ಹೋಗ್ತಾರೆ. ಡೆನ್ಮಾರ್ಕ್ ಒಳಗೆ ಸುಮಾರು 40-50% ಜನ ಬೆಳಗ್ಗೆ ಎದ್ದು ಸೈಕಲ್ಗಳನ್ನು ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಟ್ರೈನಲ್ಲಿ ಹೋಗ್ತಾರೆ, ದೊಡ್ಡ ಆಫೀಸಲ್ಲಿ ಕೆಲಸ ಮಾಡೋರು. ಇದನ್ನು ಯೋಚನೆ ಮಾಡಬೇಕಲ್ಲ. ಕಾರ್ಗಳು ಯಾವಾಗ ಸ್ಯಾಟರ್ಡೆ ಸಂಡೇ ಮಾತ್ರ ಯೂಸ್ ಮಾಡ್ತಾರೆ. ಪಾಶ್ಚಿಮಾತ್ಯ ದೇಶ ನಮ್ಮಂಥ ಸಿಟಿಗಳನ್ನು ಕಟ್ಟಲಿಲ್ಲ 100-150 ವರ್ಷದವರೆಗೆ. ಅವರು 150 ವರ್ಷ ತೊಗೊಂಡ್ರು ಸಿಟಿ ಫಸ್ಟ್ ಕಟ್ಟಬೇಕು ಅಂತಂದರೆ. ಅನೇಕ ನೀವು ಯುರೋಪಿಯನ್ ದೇಶದೊಳಗೆ ಹೋಗಿರೋ ಸಿಟಿ ಕಡಿಮೆ ಇದ್ದಾವೆ, ಭಾಳ ಕಡಿಮೆ ಇವೆ. ತಮ್ಮ ಊರೊಳ್ಳೆ ಒಳ್ಳೆ ಸಣ್ಣ ಊರುಗಳನ್ನು ಮಾಡಿದ್ದಾರೆ ಅವರು. ಸೊ ಈ ರೀತಿ ನಾವು ಜಗತ್ತಿನ ಒಂದು ಮಾದರಿ ಅಂತಂದರೆ ಒಂದು ಬರೀ ಅಮೇರಿಕಾದಷ್ಟೇ ಅಲ್ಲ. ಅಮೇರಿಕಾದಲ್ಲಿ ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಇದೆ. ಬೇರೆ ಬೇರೆ ಜನ ಹೋದರೂ ತಮ್ಮದಂಥ ಒಂದು ಟ್ರೆಡಿಷನ್ನು ಅಥವಾ ಸಂಪ್ರದಾಯ ಅಲ್ಲಿಲ್ಲ. ಆದ್ದರಿಂದ ಅದು ಆ ಥರ ಬೆಳೀತು. ಅದು ನಮಗೆ ಮಾದರಿ ಆಗಬಾರ್ದು. ನಮ್ಮ ಮಾದರಿ ನಮ್ಮದೇ ರೀತಿ ಇರಬೇಕು. ನೀವು ಶಿರೂರು ಗುಡ್ಡದ ಬಗ್ಗೆ ಕೇಳಿದ್ರಿ. ಆ ಗುಡ್ಡಗಳನ್ನು ಇನ್ನೂ ಕಾಪಾಡಬೇಕು. ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಗುಡ್ಡಗಳಿದ್ದಾವೆ, ಸಾಕಷ್ಟು ಮರಗಳಿದ್ದಾವೆ. ಅವು ನಮಗೆ ಬಹಳಷ್ಟು ಮಳೆ ಕೊಡ್ತವೆ, ನೀರು ಕೊಡ್ತವೆ. ಚೀಫ್ ಸೋರ್ಸ್ ಆಫ್ ಪ್ರಿಸಿಪಿಟೇಷನ್ ಏನು ಮಾನ್ಸೂನ್ ಬರೋದಕ್ಕೆ ಚೀಫ್ ಸೋರ್ಸ್ ಇದು ನಮ್ಮ ವೆಸ್ಟರ್ನ್ ಘಾಟು. ಅದನ್ನು ನಾವು ಕಡಿದು, ಅಲ್ಲಿ ಗಿಡ ಕಡಿದು, ಮಳೆ ಕಡಿಮೆ ಮಾಡಿ, ಭೂ ಒತ್ತಾಯ ಮಾಡಿ, ಅದರೊಳಗಿನ ನದಿಗಳನ್ನು ಹಾಳು ಮಾಡಿ, ಜನರನ್ನು ಕೊಂದು ಆ ಪ್ರಗತಿ ಆಗಬಾರ್ದು. ಆ ಪ್ರಗತಿ ಯಾರೂ ಇಷ್ಟಪಡೋದಲ್ಲ. ಸರ್, ಪ್ರವಾಸೋದ್ಯಮದ ಬಗ್ಗೆ ನಿಮ್ಮ ಪ್ರವಾಸೋದ್ಯಮ ಭಾಳ ಉತ್ತಮವಾದದ್ದು ನಮ್ಮ ದೇಶಕ್ಕೆ. ಆ ಇತಿಹಾಸ ಇದೆ. 5-6 ಸಾವಿರ ವರ್ಷದ ಇತಿಹಾಸ ಇದೆ. ಅನೇಕ ರೀತಿಯ ಧರ್ಮಗಳಿದ್ದಾವೆ, ಅನೇಕ ರೀತಿಯ ನಮ್ಮ ಭಾಷೆಗಳಿದ್ದಾವೆ, ಅನೇಕ ರೀತಿಯ ಊಟ ಇದೆ, ಬೇಕಾದಷ್ಟು ಸುಂದರವಾದಂಥ ದೇವಸ್ಥಾನಗಳಿದ್ದಾವೆ. ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಭಾಳ ಸುಂದರವಾದಂಥ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟ. ನನ್ನ ಕೆಲವು ಫ್ರೆಂಡ್ಸ್ ಫಾರಿನರ್ ಕೇಳಿದರೆ, ನೀವೇನು ಇಂಡಿಯಾಕ್ಕೆ ಹೋಗ್ತಾ ಇರ್ತೀರಿ? ಹೌದು ರೀ, ನಿಮ್ಮ ಹಿಮಾಲಯ ಇದೆಯಲ್ಲ, ನಮಗೆ ಹಿಮಾಲಯ ಇಲ್ಲೇ ಇಲ್ಲ ಅಂತಾರೆ ಅವರು. ಹಿಮಾಲಯ ನೋಡೋದಕ್ಕೆ ಬರ್ತಾರೆ ಜನ. ಅಂಥ ಒಂದು ಪರ್ವತ ಶ್ರೇಣಿ ನಮ್ಮದು. ಪಶ್ಚಿಮ ಘಟ್ಟ ನೋಡೋದಕ್ಕೆ ಬರ್ತಾರೆ. ಪಶ್ಚಿಮ ಘಟ್ಟ ಇರೋದರಿಂದ ನಾವು ಇವತ್ತಿಷ್ಟು ದಕ್ಷಿಣ ಭಾರತದ ನಮ್ಮ ಸಂಸ್ಕೃತಿ, ನಮ್ಮ ಪ್ರಗತಿಯಾಗಿದೆ, ನಮ್ಮ ಜೀವ ವೈವಿಧ್ಯ ಚೆನ್ನಾಗಿದೆ, ನಮ್ಮ ಸೋಷಿಯಲ್ ಡೈವರ್ಸಿಟಿ ಭಾಳಷ್ಟು ರೀತಿಯಿಂದ ನಾವು ನಮ್ಮ ಜೀವನವನ್ನು ನೋಡ್ಬೋದು ಇದರಿಂದ. ಆದ್ದರಿಂದ
ಈ ರೀತಿಯ ಪ್ರಗತಿಯನ್ನು ನಾವು ಸಾಧಿಸೋದು ಉತ್ತಮ ಅಂತ ನನಗನ್ನಿಸ್ತದೆ. ಎಷ್ಟೋ ಪ್ರವಾಸಿಗರು ಇಲ್ಲಿ ಬಂದವರು ಪಶ್ಚಿಮ ಘಟ್ಟದಲ್ಲಿ ನಮ್ಮ ಈ ಗೋಕರ್ಣ ಎಲ್ಲ ಇದೆಯಲ್ಲ, ಅಲ್ಲೇ ಉಳ್ಕೊಂಡಾರೆ. ಅಲ್ಲೇ ಯಾಕಂದರೆ ಅಂಥ ಸಮುದ್ರ ಬೀಚ್ಗಳು, ಅಂಥ ಊಟ, ಅಂಥ ಇದು ದೇವಸ್ಥಾನ, ಆರಾಮಾಗಿರೋದು. ಈಗ ಕೆಲವು ಕಡೆ ಇದೆ, ಈಗ ಕರಿಕಾನ ಅಂತ ಹೇಳಿ ನಮ್ಮ ಕತ್ತಲೆ ಕಾನ ಹೊನ್ನಾವರ ಹತ್ರ ನಾವು ಹೋಗಿದ್ವಿ. ಅಲ್ಲಿ ನೀವು ಹೋದರೆ ಪ್ರೈಮರಿ ಫಾರೆಸ್ಟು ಲಕ್ಷಾವಧಿ ವರ್ಷದ ಹಿಂದೆ ಬೆಳೆದಂತಹ ಕಾಡುಗಳು ಇವತ್ತು ಕಾಣ್ತಾವೆ. ಒಂದೇ ಕಡೆ ಇದೆ ಅದು. ಅಲ್ಲ, ಅದು ಸಣ್ಣ ರೋಡ್ ಇದೆ. ಆ ಸಣ್ಣ ರೋಡಿಂದ ನಾವು ಮೇಲೆ ಹೋಗಿದ್ವಿ. ಹೌದು, ನಾವು ಎಷ್ಟೋ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗಿ ತೋರಿಸಿದ್ವಿ. ಅವರಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತದೆ ಅಂತ, ಏನಿದು ಈ ಥರ. ಮತ್ತು ಇನ್ನೊಂದು ಏನಾಗ್ತದೆ, ನಾವು ಪಶ್ಚಿಮ ಘಟ್ಟದ ಕಾಡುಗಳನ್ನು ಕಡಿದು, ಗುಡ್ಡಗಳನ್ನು ಕಡಿದು ಏನು ರೋಡ್ ಮಾಡಿದ್ದೇವೆ, ಅಲ್ಲಿ ಬಹಳ ಡೆವಲಪ್ಮೆಂಟ್ ಇಷ್ಟ ಆಯಿತು ಅಂತಂದರೆ ಅಲ್ಲಿ ಲೋಕಲ್ ಕಲ್ಚರ್ ಎಲ್ಲ ಹೋಗ್ಬಿಡ್ತು. ಈಗ ದೇಶೀಯ ಒಂದು ಇದು ಇರ್ತದಲ್ಲ, ಅಲ್ಲಿ ಊಟ. ಈಗ ನಾನು ಉಡುಪಿ ಹತ್ತಿರ, ಉಡುಪಿಯಿಂದ ಮುಂದೆ ಬರ್ತದಲ್ಲ, ಅಲ್ಲಿ ಹೋದರೆ ಅಲ್ಲಿ ಸುಮಾರು 24 ರೀತಿಯ ಚಟ್ನಿ, ಉಪ್ಪಿನಕಾಯಿ, ಪಲ್ಯ ಗಿಲ್ಲೆ ಮಾಡ್ತಾರಂತೆ ಒಂದು ಫೆಸ್ಟಿವಲ್ ಆದರೆ. ಅಂದರೆ ಅಷ್ಟು ರೀತಿಯಿಂದ ಫಲಗಳು ಬೆಳೀತಾವಲ್ಲೇ, ಅಷ್ಟು ರೀತಿಯ ಜೀವ ವೈವಿಧ್ಯ ಇದೆ. ಅವನ್ನ ಕಾಪಾಡಬೇಕು. ಅಲ್ಲಿಯ ಒಂದು ಯಕ್ಷಗಾನ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಭಾಷೆ, ಅಲ್ಲಿಯ ಇತಿಹಾಸ, ಅಲ್ಲಿಯ ಚರಿತ್ರೆ ಎಷ್ಟು ಸುಂದರವಾಗಿದ್ದೆ, ಅದನ್ನು ಮೇಂಟೈನ್ ಮಾಡಬೇಕು ನಾವು. ಅದೇ ನಮ್ಮ ಜಗತ್ತಿಗೆ ಟೂರಿಸಮ್ ತೋರಿಸ್ಲಿಕ್ಕಾಗತ್ತೆ. ನಮ್ಮತನವನ್ನು ಕಾಪಾಡ್ಕೊಳ್ಬೇಕು. ಈ ನಮ್ಮ ಬೆಂಗಳೂರೊಳಗೆ ಸುಮಾರು 110 ಹಳ್ಳಿಗಳನ್ನು ನಾಶ ಮಾಡಿ ಬೆಂಗಳೂರಿಗೆ ಮಹಾನಗರ ಅಂತ ಮಾಡಿದರು. ಆ 110 ಹಳ್ಳಿಗಳನ್ನಿಟ್ಟು ಹಳ್ಳಿಗಳನ್ನು ಶುದ್ಧವಾಗಿ, ಸುಂದರವಾಗಿ, ಅಲ್ಲಿ ಲ್ಯಾಂಪ್ ಪೋಸ್ಟ್ ಹಾಕಿ ಕೆರೆಗಳನ್ನು ಎಲ್ಲ ಮೇಂಟೈನ್ ಮಾಡಿದರೆ ನಾವು ಅವ್ರಿಗೆ ಕಾವೇರಿ ನೀರು ಕೊಡಬೇಕಾಗಿರಲಿಲ್ಲ. ಇವತ್ತು ಅವರು ಎಲ್ಲ 5,000 ಪ್ರತಿದಿನ ಕೊಡಬೇಕು, ಮಿಲಿಯನ್ ಲೀಟರ್ಸ್ ಪರ್ ಡೇ. ಅಲ್ಲಿ ಬಾವಿ ಇತ್ತು, ಅಲ್ಲಿ ಹೊಂಡ ಇತ್ತು, ಅಲ್ಲಿ ಕೆರೆಗಳೆಲ್ಲ ನಾಶ ಮಾಡಿಬಿಟ್ವಿ. ಅಲ್ಲಿ ಮಣ್ಣನ್ನೆಲ್ಲ ನಾಶ ಮಾಡಿದ್ವಿ, ಹುಲ್ಲನ್ನೆಲ್ಲ ತೆಗೆದ್ವಿ, ಕೆರೆಗಳನ್ನು ನಾಶ ಮಾಡಿದ್ವಿ. ಅಲ್ಲೇನು ಬಂತು, ಅಪಾರ್ಟ್ಮೆಂಟ್ಗಳು ಬಂದು, ಶಾಪಿಂಗ್ ಮಾಲ್ಗಳು ಬಂದು, ಅದರಿಂದ ಇವತ್ತು ನೀರಿಲ್ಲ. ಸೊ ಇದು ನಾವು ಬೆಂಗಳೂರಿಂದ ಹೆಂಗೆ ಬೆಂಗಳೂರಿತ್ತು, ಬೆಂಗಳೂರಿಗೆ ಇತಿಹಾಸ ಇದೆ. ಟಿಪ್ಪು ಸುಲ್ತಾನ ಅಲ್ಲಿ ಒಂದು ಇದು ಮಾಡಿದ್ದು, ಅಥವಾ ಕೆಂಪೇಗೌಡರು ಕಟ್ಟಿದ್ದು, ನಮ್ಮ ಮಹಾರಾಜರು ಅದನ್ನು ಏನೇನು ಮಾಡಿದರು, ಅಲ್ಲೇ ವಿಶಾಲವಾದಂಥ ಇದನ್ನೆಲ್ಲನೂ ನಾವು ಟೂರಿಸಮ್ ತೋರಿಸ್ಬೋದಾಗಿತ್ತು. ಆ ಹಳ್ಳಿಗಳಲ್ಲೇ ಭಾಳ ಸುಂದರವಾಗಿ ಸಣ್ಣ ಪುಟ್ಟ ರೋಡ್ಗಳನ್ನು ಮಾಡಿ, ಗೆಸ್ಟ್ ಹೌಸ್ಗಳನ್ನು ಮಾಡಿ ಅದನ್ನು ಶೋಕೇಸ್ ಮಾಡ್ಬೋದಾಗಿತ್ತು. ಸುಮ್ಮನೆ ಈ ಡೆವಲಪ್ಮೆಂಟ್ ಈ ರೀತಿ ಆಗಬೇಕಂತ ಹೇಳ್ತಾ ಇದ್ದೀರಿ ನೀವು. ಅಭಿವೃದ್ಧಿ ಅಂದರೆ ಈ ರೀತಿ ಅಪಾರ್ಟ್ಮೆಂಟ್ ಕಟ್ಟೋದು, ಶಾಪಿಂಗ್ ಮಾಲ್ ಕಟ್ಟೋದು, ಕಾರ್ಗಳನ್ನು ಓಡಾಡಿಸೋದು. ಇದು ಈ ಹಳ್ಳಿಗಳನ್ನು ನಾವು ನಮ್ಮ ಕಲ್ಚರನ್ನು ತೋರಿಸಿ ಜನರಿಗೆ ಇದು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಅದರಿಂದ ನನ್ನ ಪ್ರಕಾರ ಹೌದು ನೋಡಿ, ಈ ಒಂದು ಕಾಲ ಬರ್ತದೆ. ಇವತ್ತು ಸಿಟಿಗೆ ಎಷ್ಟು ನಾವು ಒಗ್ಗೂಡಿದ್ದೇವೆ ಅಂತಂದರೆ ಈ ಸಿಟಿಗಳು ನಾಶ ಆಗ್ತವೆ, ಇಕಾಲಜಿಕಲಿ ನಾಶ ಆಗ್ತವೆ, ಪರಿಸರಿಕವಾಗಿ. ಆದರೆ ಮತ್ತೆ ಹಳ್ಳಿಗೆ ವಾಪಸ್ ಬರುವಂಥ ಒಂದು ಚಾನ್ಸ್ ಬರ್ತದೆ. ಹಳ್ಳಿಗೆ ನಡೆಯಪ್ಪ, ಅಟ್ಲೀಸ್ಟು ಈಗ ಇದು ಆಯ್ತು ನೋಡಿ, ಪೆಂಡಮಿಕ್ ಬಂತಲ್ಲ, ಕರೋನಾ ಬಂದಾಗ ಎಷ್ಟೋ ಜನರು ನಡೆಯಪ್ಪ ನಮ್ಮ ಹಳ್ಳಿಗೆ ಹೋಗೋಣ, ಅಲ್ಲಿ ಏನೋ ಒಂದು ರೊಟ್ಟಿ ಸಿಗ್ತದೆ ಅದು ತಿಂದಿರೋಣ ಅಂತ. ನಮ್ಮಲ್ಲಿ ಎಷ್ಟೋ ಜನ ಮುಂಬೈ, ಬೆಂಗಳೂರೊಳಗಿದ್ದವರು ನಮಗೆ ರೊಟ್ಟಿ ನಮಗೆ ಸಿಕ್ಕರೆ ಸಾಕ್ರಿ ಅಂತಂತಿರ್ತಾರೆ, ಅಂದರೆ ಆರಾಮಾಗಿರೋಣ ಅಂತ. ಈ ರೀತಿಯ ಒಂದು ಪರಿಸ್ಥಿತಿ ಬರುತ್ತೆ. ಎಲ್ಲರೂ ಮತ್ತೆ ವಾಪಸ್ಸು ಹಳ್ಳಿಗಳಿಗೆ ಹೋಗುವಂಥ ಪ್ರಸಂಗ ಬರ್ತಾರೆ. ಪರಿಸರ ಏನನ್ನೋದನ್ನು ಫಸ್ಟ್ ಸ್ಕೂಲ್ನಲ್ಲಿ ನಾವು ಮಕ್ಕಳಿಗೆಲ್ಲ ಕಲಿಸ್ಬೇಕು. ಅಲ್ಲ, ಸ್ಕೂಲ್ನಲ್ಲಿ ಮಕ್ಕಳಿಗೆ ಗೊತ್ತೇ ಆಗಬೇಕದು. ಹುಲ್ಲು ನಮ್ಮಲ್ಲಿ ಸರ್ ಹತ್ರನೇ ಬೀಚ್ ಇದೆ, ಸ್ಕೂಲ್ ಮಕ್ಕಳು ಭಾಳಷ್ಟು ಜನ ಬೀಚೇ ನೋಡಿಲ್ಲ ಸರ್. ಹಿಂಗಿದೆ ಪರಿಸ್ಥಿತಿ. ಯಾಕೆ ನೋಡಿ, ಅಲ್ಲ ಅವ್ರಿಗೆ ನಾವು ಕಲಿಸಿಲ್ಲಲ್ಲ. ಈಗ ಮಣ್ಣೇನು, ಹುಲ್ಲೇನು, ಮಣ್ಣು ಹೊಲಸು ಅಂತಾರೆ. ಅಲ್ಲ, ಮಣ್ಣಲ್ಲಿ ರಾಡಿಯೊಳಗೆ ಹುಟ್ಟಿದ್ದು ನಾವು. ನಮ್ಮ ಜೀವ ಬಂದಿದ್ದೆ ರಾಡಿಯಲ್ಲಿ, ನೀರಲ್ಲಿ. ಇದನ್ನು ನಾವು ಹೇಳಬೇಕಲ್ಲ ಅವ್ರಿಗೆ. ಶಾಲೆಯಿರೋ ಮಕ್ಕಳಿಗೆ ಒಂದು 4 ಗಿಡ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಸರ್, ಹಂಗಿದೆ ಪರಿಸ್ಥಿತಿ. ಅಲ್ಲ, ಅದಕ್ಕೆ ಯಾಕಂದರೆ ಎಲ್ಲರಿಗೂ ಕಂಪ್ಯೂಟರ್ ಬಂದಿದೆ. ಕಂಪ್ಯೂಟರಿಂದ ಅವ್ರಿಗೆ ಎಲ್ಲರಿಗೂ ನಮಗೂ ಚೆನ್ನಾಗಿ ಮಾತನಾಡ್ತಾರೆ, ಅವರು ಹೇಳ್ತಾರೆ ಅದು ಅಂತ. ಆದರೆ ಅದು ಅನುಭವ ಇಲ್ಲದೆ ಬರುವಂಥ ಜ್ಞಾನ ಅದು ಉಪಯೋಗ ಇಲ್ಲ, ಅದು ಹೋಗ್ತಾರೆ. ಅದರಿಂದ ಉಪಯೋಗ ಆಗೋದಲ್ಲ, ನಿಮಗೂ ಆಗೋದಲ್ಲ, ಸಮಾಜಕ್ಕೂ ಆಗೋದಲ್ಲ. ಆದ್ದರಿಂದ ಅನುಭವ ಪಡಬೇಕು. ಅನುಭವ ನಮಗೆ ಮಣ್ಣೊಳಗೆ ಓಡಾಡಬೇಕು, ಮಣ್ಣೊಳಗೆ ಬೀಳಬೇಕು, ನೀರೊಳಗೆ ಹೋಗಬೇಕು, ಸಮುದ್ರದೊಳಗೆ ಕಾಲಿಡಬೇಕು, ಅಲ್ಲಿ ಏನಿದೆ ಈ ವಾತಾವರಣ ನೋಡಬೇಕು, ಬಿಸಿಲೊಳಗೆ ಓಡಾಡಬೇಕು. ಆವಾಗ ಮಾತ್ರ ಪರಿಪೂರ್ಣವಾಗಿ ಬೆಳಿತಾನೆ. ಇದು ಬೇಕು. ಇದು ನಮಗೆ ಪರಿಸರನೇ ಕೊಡೋದು.
ನಾನು ಇವತ್ತು ಅದೇ ಮೊನ್ನೆ ಇದು ನಮ್ಮ ಒಂದು ಯೂನಿವರ್ಸಿಟಿಯವ್ರು ಕರೆದಿದ್ರು ಅಲ್ಲಿ ಬೆಂಗಳೂರಲ್ಲಿ, ಅವ್ರಿಗೆ ಹೇಳಿದ್ದೇನೆ, ಸರ್ ಫಸ್ಟು ನೀವು ಈ ನೋಟ್ಬುಕ್ಸನ್ನು ಮಾಡೋದನ್ನು, ಈ ಏನು ಲಕ್ಷಾವಧಿ ನೋಟ್ಬುಕ್ಗಳನ್ನು ಏನು ನಿರ್ಮಾಣ ಮಾಡ್ತಿದ್ರಿ ಅದನ್ನು ಬಂದ್ ಮಾಡಿ. ಈ ಮಕ್ಕಳಿಗೆ ಪಾಪ ಅವ್ರಿಗೆ ಗೊತ್ತು ವ್ಯಾಲ್ಯೂ ಇರೋದಿಲ್ಲ, ಅವರು ಏನೋ ತಪ್ಪು ಬರೆದ್ರು ಅದನ್ನು ತಗೋತಾರೆ, ಹಾಳಿಯನ್ನು ಹರಿತಾರೆ, ಒಗೆದು ಬಿಡ್ತಾರೆ. ಹಾಳಿ ಅಂದರೆ ಪೇಪರು ಎಷ್ಟು ನಾವು ವೇಸ್ಟ್ ಮಾಡ್ತಾಯಿದ್ದೇವೆ ಅಂತಂದರೆ ಅದರಿಂದ ಕಾರ್ಡ್ ವೇಸ್ಟ್ ಆಗ್ತಾಯಿದೆ. ಕಾರ್ಡ್ ಇವತ್ತು ಅನೇಕ ರೀತಿಯಿಂದ ವೇಸ್ಟ್ ಆಗಿದ್ದು ಈ ಪೇಪರ್ನಿಂದ. ನಮಗೆ ನ್ಯೂಸ್ ಪೇಪರ್ ಇರಲಿ, ಯಾಕಂದರೆ ನ್ಯೂಸ್ ಪೇಪರ್ ಎಲ್ಲ ಒಂದು ಕೊಡ್ತದೆ. ಈ ಪುಸ್ತಕಗಳು ಅಂದರೆ ನೋಟ್ಬುಕ್ಸು ಏನದು 10, 15, 20 ನೋಟ್ಬುಕ್ ಒಂದೊಂದು ಸಣ್ಣ ಮಕ್ಕಳಿಗೆ ಯಾಕೆ ಬೇಕಷ್ಟು? 1, 2 ನೋಟ್ಬುಕ್ ಇರಲಿ. ಕಲಿಯೋ ಪದ್ಧತಿ, ನಿಮ್ಮ ಕಲಿಯೋ ಕಮ್ಯುನಿಕೇಷನ್ ಸ್ಟೈಲ್ ಇದೆಯಲ್ಲ, ಕಮ್ಯುನಿಕೇಷನ್ ಮೆಥಡ್ ಇದೆಯಲ್ಲ, ಅಂದರೆ ಯಾವ ರೀತಿ ನೀವು ಕಲಿಸ್ತಾ ಇದ್ದೀರಿ ಮಕ್ಕಳಿಗೆ ಮನಸ್ಸೊಳಗೆ ಉಳಿಯುವಂಥದ್ದು. ಈಗ ಅವರು ಕಂಪ್ಯೂಟರು ಬಳಸ್ತಾರೆ, ಲ್ಯಾಪ್ಟಾಪು ಬಳಸ್ತಾರೆ, ನೋಟ್ಬುಕ್ಕು ಯಾಕೆ ಬೇಕು ಅಂತ ಬಂದ್ ಮಾಡಬೇಕು. ನೀವು ಕಾರ್ಡ್ ಉಳಿಬೇಕು ಅಂತಂದ್ರೆ ಫಸ್ಟ್ ನೋಟ್ಬುಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು ಅಂತ ಬಂದ್ ಮಾಡಬೇಕು. ಪರ್ಯಾಯ ಏನಂತೀರಿ ಸರ್? ಪರ್ಯಾಯ ಕಲಿಸೋ ರೀತಿ, ಕಲಿಸೋ ರೀತಿ ಬದಲಾವಣೆ ಆಗಬೇಕು. ಈ ಶಾಲೆಯಲ್ಲಿ ಕಲಿಸೋ ರೀತಿ ಇದೆಯಲ್ಲ, ಇದು ನಮ್ಮ ಟೀಚಿಂಗ್ ಫ್ಯಾಕಲ್ಟಿಯಲ್ಲಿ ಬರಬೇಕು. ಇದು ಎಜುಕೇಷನಲ್ ಪಾಲಿಸಿ ಚೇಂಜ್ ಆಗಬೇಕು. ಸೊ ಇಷ್ಟು ಹೇಳಿ ನಾನು ನಿಮ್ಮ ಇಂಟರ್ವ್ಯೂಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ.